ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಯಾವುದಾದ್ರೂ ಗಂಡಾಂತರಗಳು, ದುರ್ಘಟನೆಗಳು ಅಥವಾ ದೋಷಗಳು ಮನುಷ್ಯನಿಗೆ ತಾಕ್ತಾ ಇದೆ ಅಂದಾಗ ಮೊದಲು ಕಂಡಿಡ್ದು ಹೇಳ್ತಕ್ಕಂಥದ್ದೇ ಪ್ರಾಣಿ ಪಕ್ಷಿಗಳು. ಕೆಲವೊಂದು ಪ್ರಾಣಿ ಪಕ್ಷಿಗಳನ್ನು ನಿರ್ಧರಿತವಾಗಿರ್ತಕ್ಕಂತಹ ನಮ್ಮ ಡೇಟ್ ಆಫ್ ಬರ್ತ್ಗೆ ಅನುಗುಣವಾಗಿ ನಾವು ಅವುಗಳನ್ನ ಸಾಕೋದ್ರ ಮುಖಾಂತರ ನಮ್ಮ ನೇರವಾದ ಸಂಪರ್ಕ ಆ ಪ್ರಾಣಿ ಪಕ್ಷಿ ಜೊತೆ ಇದ್ದಾಗ ನಮ್ಮಲ್ಲಿ ಆಗ್ತಕ್ಕಂತಹ ಯಾವುದೇ ನೆಗೆಟಿವ್ ಬದಲಾವಣೆಗಳನ್ನು ಆ ಪ್ರಾಣಿ ಪಕ್ಷಿಗಳನ್ನು, ಯಾರು ನಾವು ಸಾಕಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ತಗೊಂಡು ನಮ್ಮನ್ನು ರಕ್ಷಣೆ ಮಾಡ್ತೇವೆ ಅನ್ನೋದಕ್ಕೆ ನಮ್ಮಲ್ಲಿ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಇವತ್ತು ಯಾವುದೋ ಒಂದು ಹಳ್ಳಿಗಳಲ್ಲಿ ಮೊದಲು ಎಲ್ಲ ತೀರ್ಕೊಳ್ಳೋದು ಯಾವುದು ಅಂದರೆ ಹಸುಗಳು. ಏನಂದರೆ 2, 3, 4, 5 ಗುಂಪಾಗಿ ಒಂದಾದ್ಮೇಲೆ ಒಂದು ಅಥವಾ ಗುಂಪಾಗಿ ತೀರೋಗ್ತಾ ಇದ್ದೇವೆ ಅಂತಂದರೆ ಆ ಶಾಸ್ತ್ರ ಕೇಳಿದಾಗ ಹೇಳೋದು, ನಿಮಗೆ ಯಾವುದೋ ಒಂದು ಗಂಡಾಂತರ ಇತ್ತು ಅಥವಾ ಮನೆ ಯಜಮಾನಿಗೆ ಯಾವುದೋ ಗಂಡಾಂತರ ಇತ್ತು, ಫಸ್ಟು ಈ ಹಸುಗಳು ತೊಗೊಂಡು ಓಟದ್ವು ಅಂದರೆ ಆ ಒಂದು ಗಂಡಾಂತರನ ಹಸುಗಳು ತೊಗೊಂಡು ನಿಮ್ಮನ್ನು ಕಾಪಾಡಿದ್ವು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಬರ್ತದೆ. ಇದೇ ರೀತಿ ಮನೇಲಿ ಸಾಕಿರ್ತಕ್ಕಂಥ ನಾಯಿ ಆಗಿರ್ಬೋದು, ಮನೇಲಿ ಸಾಕಿರ್ತಕ್ಕಂಥ ಬೆಕ್ಕಾಗಿರ್ಬೋದು, ಇವೆಲ್ಲವೂ ಕೂಡ ವಿಶೇಷವಾಗಿ ತಮ್ಮ ತಮ್ಮ ಜವಾಬ್ದಾರಿನ ಹೊತ್ಕೊಂಡು ಆ ಕಾಲಮಾನದಲ್ಲಿ ಪ್ರತಿಯೊಬ್ಬ ಯಜಮಾನನ ರಕ್ಷಣೆ ಮಾಡ್ತಾ ಇದ್ದೇವೆ ಅಂತಂದರೆ ಅದು ಸೂರ್ಯಚಂದ್ರವರೆಗೂ ಕೂಡ ಅಷ್ಟೇ ಸತ್ಯವಾದಂಥ ಮಾತು. ಇವತ್ತು ಎಷ್ಟೋ ಜನ ಅಕ್ವೇರಿಯಲ್ಲಿ ಮೀನು ಸಾಕೊಂಡಿದ್ದು ಮೀನು ಸಡನ್ನಾಗಿ ಹೋಗ್ತಾ ಇದೆ ಅಂತಾರೆ. ಸುಮ್ಮನೆ ಸಡನ್ನಾಗಿ ಹೋಗಲ್ಲ. ಇಷ್ಟು ದಿವಸ ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆ ಚೆನ್ನಾಗಿ ಬಾಳಿ ಬದುಕಿರ್ತಕ್ಕಂಥ ಮೀನು ಸಡನ್ನಾಗಿ ಹೋಗ್ತಾ ಇದೆ ಅಂತಂದರೆ ಅಲ್ಲಿ ಯಾವುದೋ ಒಂದು ನೆಗೆಟಿವಿಟಿಯನ್ನು ಅವ್ರು ರಿಸೀವ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಅಂತ ಅರ್ಥ. ಭಾಳ ಜನ ಅದರಲ್ಲಿ ಯಾಮಾರೋದಿದೆ, ಏನಪ್ಪ ತಂದು ಹಾಕಿದ್ರೆ ಸಾಯ್ತಾ ಇರುತ್ತೆ, ಬಿಡು ಬೇಡ, ತರದೇ ಬೇಡ ಅಂದ್ಬಿಡ್ತಾರೆ. ಇದು ಭಾಳ ತಪ್ಪು. ಎಲ್ಲಿ ಈ ನೆಗೆಟಿವಿಟಿಯಿಂದ ಅಲ್ಲಿ ಆ ಒಂದು ಅನಾಹುತಗಳು ಆಗ್ತದೆ, ಎಲ್ಲಿ ಅವು ತೀರ್ಕೊಳ್ತಾ ಇರ್ತವೆ, ಅದು ತೀರ್ಕೊಂಡಂಗೆ ತಂದು ಆಗ್ತಾ ಇರಬೇಕು, ಅದು ಎಷ್ಟಾದರೂ ಹೋಗಲಿ. ಆದರೆ ಇವತ್ತು ನಾವು ಹೇಳಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಇಲ್ಲಿವರೆಗೂ ಯಾವುದೇ ಮಾಧ್ಯಮದಲ್ಲಿ ಯಾರೂ ತಿಳಿದಿರ್ತಕ್ಕಂಥ ವಿಚಾರ, ನಮ್ಮ ಕರ್ಮಾನುಸಾರಕ್ಕೆ ಅದು ಪುಣ್ಯ ಆಗಿರ್ಬೋದು, ಪಾಪ ಆಗಿರ್ಬೋದು, ಪಾಪದ ಕರ್ಮವೋ ಪುಣ್ಯದ ಕರ್ಮವೋ ಯಾವುದೋ ಒಂದು ಕರ್ಮಕ್ಕೆ ನಾವು ನಿರ್ದಿಷ್ಟವಾದಂತಹ ಕೆಲವು ಪಕ್ಷಿಗಳನ್ನು, ಪ್ರಾಣಿಗಳನ್ನು ಸಾಕೋ ಮುಖಾಂತರ ನಮಗೆ ಯಾವುದೇ ರೀತಿಯ ಗಂಡಾಂತರಗಳು ಬಂದರೆ ಮೊದಲು ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು ನಾವು ಸಾಕಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆ. ಯಾಕಂದರೆ ಅವು ನಮ್ಮ ಋಣವನ್ನು ತಿಂದಿರ್ತವೆ. ಮನುಷ್ಯ ಪ್ರಾಣಿ ಯಾವುದೇ ಋಣ ತಂದು ಕೂಡ ತೀರ್ಸೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಪ್ರಾಣಿಗಳಲ್ಲಿ ಎಷ್ಟು ನಿಯತ್ತಿದೆ ಅನ್ನೋದಕ್ಕೆ ಈ ಥರ ಎಷ್ಟೋ ದುರ್ಘಟನೆಗಳು ಆಯಾ ಮನೆಗಳು ನಡೆದಾಗ ಅವು ಸಾಕ್ಷಿಭೂತವಾಗಿ ನಮಗೆ ಸಿಗ್ತವೆ. ನಿಮ್ಮ ಮನೆಗಳು ಕೂಡ ನಡೆದಿರ್ಬೋದು. ಇದು ನನಗೇನೋ ಇತ್ತು ಅಂತ ಹೇಳಿದ್ರು, ಬಟ್ ನಾಯಿ ಹೋಯ್ತು, ನನಗೇನೋ ಇತ್ತು ಅಂತ ಮೀನು ಹೋಯ್ತು, ನನಗೇನೋ ಇತ್ತು ಹಸು ಹೋಯ್ತು, ನನಗೇನೋ ಇತ್ತು ಕೋಳಿ ಹೋಯ್ತು ಅಂತ ಭಾಳ ಜನ ಮಾತಾಡ್ಕೋತೀರಿ. ಸುಮ್ಮನೆ ಅಲ್ಲ, ಅದೆಲ್ಲ ಸತ್ಯವಾಗಿರ್ತಕ್ಕಂಥದ್ದೇ. ಆದರೆ ಇವತ್ತು ಇದು ಪ್ರತಿಯೊಂದು ಮನೆಯಲ್ಲೂ ಕೂಡ ಆಗಬೇಕು. ಆದರೆ ಭಾಳಷ್ಟು ಜನ ಆ ಮನಸ್ಥಿತಿಯಿಂದ ಇನ್ನೂ ಹೊರಗಡೆ ಬಂದಿಲ್ಲ. ಅವೆಲ್ಲ ಗಲೀಜು ಮಾಡ್ತವೆ, ಅವೆಲ್ಲ ಹೆಂಗೆ ಸಾಕಾಗುತ್ತೆ, ಯಾರು ಮೇಂಟೈನ್ ಮಾಡೋಕ್ಕಾಗತ್ತೆ, ಮಕ್ಕಳು ಮೇಂಟೈನ್ ಮಾಡೋಕ್ಕೆ ಆಗಲ್ಲ, ಇನ್ನು ಇವುಗಳನ್ನೆಲ್ಲ ತೊಗೊಂಬಂದು ಸಾಕಾಗ್ತದ, ಬುದ್ಧಿ ಇಲ್ವಾ ನಿಮಗೆ, ಅದು ಇದು ಏನೇನೋ ಬೈಕೋತೀರ. ಆದರೆ ನಿಮಗೆ ಗೊತ್ತಿಲ್ಲ, ಒಂದಿನ ನಿಮ್ಮ ಗಂಡನ ಪ್ರಾಣವನ್ನು ಅವು ಕಾಪಾಡ್ತವೆ ಅಂತ. ನಿಮಗೆ ಗೊತ್ತಿಲ್ಲ ನಿಮ್ಮ ಹೆಂಡತಿ ಪ್ರಾಣವನ್ನು ಅವು ಕಾಪಾಡ್ತವೆ ಅಂತ. ನಿಮಗೆ ಗೊತ್ತಿಲ್ಲ ನಿಮ್ಮ ಮಕ್ಕಳಲ್ಲೇ ಇರ್ತಕ್ಕಂಥ ಪ್ರಾಣವನ್ನು ಈ ಒಂದಿನ ಕಾಪಾಡ್ತವೆ ಅಂತ. ಆದರೆ ಎಲ್ಲ ಆಗೋದ್ಮೇಲೆ ಏನು ವಾಪಸ್ ಬರೋದಿಲ್ಲ. ಆದರೆ ಬರೋದಕ್ಕಿಂತ ಮುಂಚಿತವಾಗಿ ನಮ್ಮ ಕರ್ಮ ಫಲಗಳನ್ನು ನಾವು ನೋಡಿಕೊಂಡು ವೈದಿಕ ಪರಿಹಾರ ಮುಖಾಂತರ ತೀರಿಸ್ಕೋಬೇಕು. ನಮಗೇನೂ ಗೊತ್ತಿಲ್ಲ ಅಂತಂದರೆ ಪ್ರಾಣಿ ಪಕ್ಷಿಗಳ ಜೊತೆ ಸಹಬಾಳ್ವೆ ಮಾಡಿದಾಗ ಫಸ್ಟು ಅವುಗೂ ಹೋಗಿ ಅವು ತಮ್ಮ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಕಾಪಾಡ್ತಾರೆ. ಇವತ್ತು ಯಾರ್ಯಾರು ಯಾವ್ಯಾವ ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿದ್ದೀರಾ ಅವರಿಗೆ ಒಂದು ವಿಶೇಷವಾದಂಥ ಸೂಚನೆ. ಯಾಕಂದರೆ ಒಬ್ರಿಗೆ ಇಷ್ಟ ಆಗಿದ್ದು ಇನ್ನೊಬ್ರಿಗೆ ಇಷ್ಟ ಆಗಲ್ಲ. ಕೆಲವರಿಗೆ ಒಂದೊಂದು ಪ್ರಾಣಿ ಪಕ್ಷಿ ಇಷ್ಟ, ಇನ್ನೊಬ್ಬರಿಗೆ ಇನ್ನೊಂದು ಪ್ರಾಣಿ ಪಕ್ಷಿ ಇಷ್ಟ. ಆದರೆ ಎಲ್ಲವನ್ನೂ ತಂದು ತುಂಬ್ಕೊಳ್ಳೋಕ್ಕಾಗಲ್ಲ. ಏನೋ ಒಂದು ಸಣ್ಣ ಪುಟ್ಟ ಜಾಗ, ಒಂದು 20, 30, 30, 40 ಇದೆ, ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಮೇಂಟೈನ್ ಮಾಡೋಕ್ಕಾಗಲ್ಲ. ನಾವು ಬೆಳಗ್ಗೆ ಕೆಲಸಕ್ಕೆ ಹೋದ್ರೆ ಸಂಜೆ ಬರ್ತೀವಿ, ಯಾರು ಸ್ವಾಮಿ ನೋಡ್ಕೋತಾರೆ, ನೋಡ್ಕೊಳ್ದೆ ಊಟ ಹಾಕದೆ ನೀರು ಕೊಡದೆ ಪಾಪಕರ್ಮಗಳೆಲ್ಲ ಯಾರು ಕಟ್ಕೊಳ್ತಾರೆ ಅಂತಕ್ಕಂಥ ಎಲ್ಲ ಮನಸ್ಥಿತಿಯರು ಕೂಡ ಇವತ್ತು ಪ್ರಾಣಿ ಪಕ್ಷಿಗಳು ಸಾಕಬೇಕು ಅಂತ ಆಸೆ ಇದ್ರೂ ಕೂಡ ಸಾಕಾಗದಿರ್ತಕ್ಕಂಥ ವಾತಾವರಣದಲ್ಲಿ ಇರೋದ್ರಿಂದ ನಿಮ್ಗೆ ಹೇಳ್ತಕ್ಕಂಥ ಲೆಕ್ಕಾಚಾರ ಅಂದರೆ ನಿರ್ದಿಷ್ಟವಾಗಿ ಒಂದಾದರೂ ನೀವು ನಿಮ್ಮ ಡೇಟ್ ಆಫ್ ಬರ್ತ್ಗೆ ಅನುಗುಣವಾಗಿ ಒಂದಾದರೂ ಕೂಡ ನೀವು ಸಾಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಯಾಕಂದರೆ ಎಷ್ಟೇ ದಿನ ನೀರಿಲ್ಲ ಅಂದರೂ ಕೂಡ, ಎಷ್ಟೇ ದಿನ ಧಾನ್ಯ ದವಸ ಊಟ ಇಲ್ಲಾಂದ್ರೂ ಕೂಡ ಅವು ಎಷ್ಟೆಷ್ಟು ದಿನ ಬದುಕ್ತವೆ. ಮನುಷ್ಯ ಪ್ರಾಣಿ ಬದುಕಲ್ಲ, ಒಂದೊತ್ತಿಲ್ಲ ಅಂದರೆ ವಿಲಿ ಅಂತ ಒದ್ದಾಡ್ಬಿಟ್ಟಿರ್ತಾನೆ. ಆದರೆ ಪ್ರಾಣಿ ಪಕ್ಷಿಗಳು ಹಂಗಲ್ಲ, ವಂಶಾನುಗಟ್ಟಲೆ ತಿಂಗಳಾಗಟ್ಟಲೆ ಪಾಪ ಬದುಕ್ತಾವೆ. ಆ ಶಕ್ತಿಯನ್ನು ಭಗವಂತ ಕೊಟ್ಟಿರ್ತಾನೆ. ಆದರೆ ಮನುಷ್ಯ ಪ್ರಾಣಿ ಹಂಗಲ್ಲ. ಅದರಿಂದ
ನಿಮ್ಮ ನಿಮ್ಮ ಡೇಟ್ ಆಫ್ ಬರ್ತ್ಗೆ ಅನುಗುಣವಾಗಿ ನಿರ್ದಿಷ್ಟವಾದಂತಹ ಪ್ರಾಣಿ ಪಕ್ಷಿಯನ್ನು ನೀವು ಸಾಕೊಳ್ಳೋ ಮುಖಾಂತರ, ಒಂದು ಸಾಕಕ್ಕಾಗಿಲ್ವಾ ಬಿಟಾಕಿ, ದತ್ತು ತೆಗೆದುಕೊಳ್ಳೋದು ಮುಖಾಂತರ. ನೋಡಿ, ಇವತ್ತು ಎಷ್ಟೋ ಝೂಗಳಲ್ಲಿ ಎಲ್ಲ ಪ್ರಾಣಿಗಳು ದತ್ತು ಕೊಡ್ತಾರೆ ಪಾಪ. ಸರ್ಕಾರದವರು ಯಥೇಚ್ಛವಾಗಿ ಹಣ ಕೊಟ್ಟರು ಕೂಡ ಅಲ್ಲಿ ಎಲ್ಲೆಲ್ಲೂ ಏನೇನೋ ಆಗ್ತದೆ. ಆದರೆ ಆ ಒಂದು ಮೃಗಾಲಯಗಳಲ್ಲಿ ನೀವೇನು ಮಾಡಬೇಕು, ಕೆಲವೊಂದು ನಿರ್ದಿಷ್ಟವಾದಂತಹ ಪ್ರಾಣಿ ಪಕ್ಷಿಗಳನ್ನು ದತ್ತು ತಗೊಳ್ಳೋದ ಮುಖಾಂತರ ಕೂಡ ನೀವು ಇಂತಹ ಪ್ರಭಾವಗಳಿಗೆ ನೀವು ಒಳಗಾಗ್ಬೋದು, ಇಂತಹ ಒಂದು ದುರದೃಷ್ಟದಿಂದ ನೀವು ಎಸ್ಕೇಪ್ ಆಗ್ಬೋದು. ಪ್ರತಿಯೊಂದು ವಿಚಾರಗಳು ಕೂಡ ನಮ್ಮ ಜನಜೀವನದಲ್ಲಿ ಭಾಳ ಅದ್ಭುತಗಳನ್ನು ಸೃಷ್ಟಿ ಮಾಡುತ್ತಿರೋದಕ್ಕೆ ಭಗವಂತ ನಮಗೆ ಅಗಾಧವಾದ ಅವಕಾಶಗಳನ್ನು ಕೊಟ್ಟಿದ್ದಾನೆ. ಆದರೆ ಅವು ನಮಗೆ ಗೊತ್ತಿರಲ್ಲ ಅಷ್ಟೇ. ಆದರೆ ಇಲ್ಲಿ ನಾವು ಹೇಳ್ತಕ್ಕಂಥ ಪ್ರತಿಯೊಂದು ಡೇಟ್ ಆಫ್ ಬರ್ತರೂ ಕೂಡ ನಿಮ್ಮ ಮನಸ್ಸು, ಅಂದರೆ ನಾನು ಜಾಗೃತವಾಗಿರಬೇಕು, ನಾನು ಒಂದಲ್ಲ ಒಂದು ಕರ್ಮಫಲಗಳಿಗೆ ಸಿಕ್ಕಾಕೊಳ್ತೀನಿ, ನಮ್ಮ ಅಪ್ಪ ಅಮ್ಮ ಏನು ಪಾಪ ಮಾಡಿದಾರೋ ಏನು ಪುಣ್ಯ ಮಾಡಿದಾರೋ ಗೊತ್ತಿಲ್ಲ, ನನಗೂ ಇನ್ನೊಬ್ಬರು ಬಂದಂಗೆ ದುರದೃಷ್ಟ ಕಾಡ್ಬೋದು, ಬಟ್ ಆ ದುರದೃಷ್ಟ ನನಗೆ ಬರದೇ ಇರಲಿ ಅನ್ನೋ ಲೆಕ್ಕಾಚಾರಕ್ಕೆ ಇದ್ದು ಮನಸ್ಸಲ್ಲಿ ಒಂದು ಒಳ್ಳೆ ಪ್ರೀತಿ ಇದ್ದರೆ ನೀವೇನು ಮಾಡಬೇಕು, ಅದು ಎಸ್ಪೆಷಲಾಗಿ 1, 10, 19, 28 ನೋಡಿ, ಯಾರ್ಯಾರು 1, 10, 19, 28 ತಾರೀಕಲ್ಲಿ ಬರ್ತಾ ಇದ್ದೀರಾ, ನೀವು ವಿಶೇಷವಾಗಿ ಸಾಕ್ತಕ್ಕಂಥ ಒಂದೇ ಒಂದು ಪಕ್ಷಿ ಅಂದರೆ ಅದು ಕೋಳಿ ಹುಂಜ. ಕೋಳಿ ಹುಂಜ ತೊಗೊಂಬಂದರೆ ನಮ್ಮ ಮನೇಲಿ ಕುಯ್ಕೊಂಡು ತಿನ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬೋದು ನೀವು. ಆದರೆ ಮನಸ್ಥಿತಿ ಅಂತಕ್ಕಂಥ ನಾನು ಆಗಲೇ ಹೇಳಿದೆ, ಒಂದು ಒಳ್ಳೆ ನಿಮ್ಮ ಮಕ್ಕಳನ್ನ ಹೇಗೆ ಸಾಕ್ತೀರಿ ಅದೇ ರೀತಿ ಒಂದು ಮನಸ್ಥಿತಿ. ಸಾಕೋ ಪಕ್ಷಿ ಪ್ರಾಣಿಗಳನ್ನು ಯಾರೂ ಕಟ್ ಮಾಡಿ ತಿನ್ನಲ್ಲ, ಆ ಮನಸ್ಸು ಬರೋದಿಲ್ಲ. ಹಂಗೂ ಬಂತು ಅಂದರೆ ಅವ್ರ ಮನುಷ್ಯರಂತೂ ಅಲ್ಲವೇ ಅಲ್ಲ. ಆದರೆ ಈ ಕೋಳಿ ಹುಂಜ, ಅದರಲ್ಲೂ ರೆಡ್ ಕಲರ್ ಇರಬೇಕು, ಜ್ಞಾಪಕ ಇಟ್ಕೊಳ್ಳಿ. ರೆಡ್ ಕಲರ್ ಕೋಳಿ ಹುಂಜವನ್ನು ನೀವು ಸಾಕೋದ್ರಿಂದ ಏನೇನು ಲಾಭಗಳಾಗುತ್ತೆ ಅಂತಂದರೆ, ಸ್ಥಾನಮಾನ, ನೆನ್ಪಿಟ್ಕೊಳ್ಳಿ, ಒಳ್ಳೆಯ ಸ್ಥಾನಮಾನ, ಒಳ್ಳೆಯ ಕೀರ್ತಿ, ಒಳ್ಳೆಯ ಹೆಸರು, ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಂತೂ ಅದ್ಭುತವಾಗಿರ್ತಕ್ಕಂಥ ಪವಾಡವೇ ನಡೆಯುತ್ತೆ. ಯಾಕಂದರೆ ಕೋಳಿ ಹುಂಜ ಬಂದು ರಾಜಕೀಯ ಶಕ್ತಿಯ ಪ್ರತೀಕ ಅಂತ ಹೇಳ್ತೀವಿ. ರಾಜಕೀಯ ಶಕ್ತಿ ಏನು ಬೇಕು, ಪವರ್ ಬೇಕು. ರಾಜಕೀಯ ಅಂದರೆ ಯಾರು, ಸೂರ್ಯ. ಆ ಸೂರ್ಯನ ಶಕ್ತಿ ಇರ್ತಕ್ಕಂತಹ ಕೋಳಿ ಹುಂಜ ನೀವು ಸಾಕೋದ್ರ ಮುಖಾಂತರ ನಿಮಗೆ ಏರಳವಾದಂತಹ ಧನ ಸಂಪತ್ತು, ಅದ್ಭುತವಾಗಿರ್ತಕ್ಕಂಥ ಸ್ಥಾನಮಾನಗಳು, ಅದ್ಭುತವಾಗಿರ್ತಕ್ಕಂಥ ಬಡ್ತಿಗಳು. ಎಷ್ಟೋ ಜನ ಸರ್ಕಾರಿ ಕೆಲಸ ಸೇರ್ಕೊಂಡ್ಬಿಟ್ಟು ನನಗೆ ಕೆಲಸಕ್ಕೆ ನನಗೆ ದುಡಿಸ್ಕೊತಾರೆ 5 ವರ್ಷ ಆಯಿತು, 10 ವರ್ಷ ಆಯಿತು, 20 ವರ್ಷ ಆಯಿತು, ನನಗಿನ್ನೂ ಬಡ್ತಿನೇ ಕೊಟ್ಟಿಲ್ಲ, ನನಗೆ ಪ್ರಮೋಷನೇ ಕಟ್ಟಿಲ್ಲ, ಎಲ್ಲಿದ್ರೆ ಅಲ್ಲೇ ಇದ್ದೀವಿ ಅಂತ ಭಾಳ ಜನ ಕೊರಗ್ತೀರ. ಕೋಳಿ ಹುಂಜ ಸಾಕು ನೋಡಿ, ಇದು ಎಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತಂದರೆ ಅಷ್ಟು ಅದ್ಭುತವಾಗಿ ಕೆಲಸ ಮಾಡ್ತದೆ. ಆದರೆ ನಮಗದು ಗೊತ್ತಿರೋದಿಲ್ಲ. ಗೊತ್ತಿಲ್ಲದಿರೋದ್ರಿಂದ ನಾವು ಏನೇನೋ ಮಾಡೋಕ್ಕೆ ಹೊರಡ್ತೀವಿ. ಅಂದರೆ ಈ ಸರ್ಕಾರಿ ಕೆಲಸಕ್ಕೆ ಅಥವಾ ಸರ್ಕಾರೇತರ ಪ್ರತಿಷ್ಠೆಗಳಿಗೆ, ಹೆಸರಿಗೆ ಮತ್ತು ಧನಲಾಭಕ್ಕೆ ಬರೀ ಕೋಳಿ ಹುಂಜ ಪರಿಹಾರ ಅಲ್ಲ. ಬಟ್ ಪಕ್ಷಿ ಮುಖಾಂತರ ಹೇಳ್ತಕ್ಕಂಥದ್ದು ಏನು ಹೇಳ್ತಾ ಇದ್ದೀವಿ, ಇದು ಕೋಳಿ ಹುಂಜ. ಏನು ಮಹಾ ತಿನ್ಬೋದು ಹೇಳಿ ನೋಡೋಣ ಕೋಳಿ ಹುಂಜ. ಆದರೆ ನಾವು ಆ ಪಕ್ಷಿಯನ್ನು ನಾವು ಯಾವಾಗ ಬಳಸ್ಕೊಳ್ತಾ ಹೋಗ್ತೀವಿ ಆಗ ಅದ್ಭುತವಾಗಿರ್ತಕ್ಕಂಥ ಯೋಗ ಫಲಗಳು ಸಿಗ್ತದೆ. ಇದು ಒಂದು ಆಯಿತು. ಇದು ಆಗಲ್ಲ, ಕಷ್ಟ ಆಗುತ್ತೆ, ನಮ್ಗೆ ಆಸೆ ಇದೆ, ಆದರೆ ನಮ್ಮ ವಾತಾವರಣ ಸರಿ ಇಲ್ಲ ಅಂತಂದರೆ ನೀವೇನು ಮಾಡಬೇಕು, ಕೋಳಿ ಹುಂಜ ಒಂದು ಒಳ್ಳೆ ದೊಡ್ಡ ಫೋಟೋ ಮಾಡಿಕೊಂಡು, ಒಳ್ಳೆ ಡಿಜಿಟಲ್ ಫೋಟೋ ಕೋಳಿ ಹುಂಜ ಆಗಬೇಕು. ಅದು ತೊಗೊಂಡು ನೀವೇನು ಮಾಡಬೇಕು, ನೀವು ಪೂರ್ವ ದಿಕ್ಕಿಗೆ, ನಿಮ್ಮ ಮನೆ ವಾಸ ಮಾಡ್ತಕ್ಕಂಥ ಪೂರ್ವ ದಿಕ್ಕಿಗೆ ಅದನ್ನು ಅಂಟಿಸ್ಬೇಕು. ಒಂದು ಅದಾದಮೇಲೆ ಭಾಳಷ್ಟು ಕರೆಗಳು ವಾಟ್ಸಪ್ಗಳು ಮಾಡ್ತಿರ್ತೀರ, ನಿಮಗೂ ಬರ್ತಾ ಇರ್ತೀರ, ನೀವು ಕಳಿಸ್ತಾ ಇರ್ತೀರ. ಆದರೆ ವಾಟ್ಸಪ್ ಡಿ ಪಿಲಿ ಏನು ಹಾಕಿರ್ತೀರ, ಏನೇನೋ ಹಾಕ್ಕೊಂಡಿರ್ತೀರ, ವಿಚಿತ್ರವಾಗಿ ಹಾಕ್ಕೊಂಡಿರ್ತೀರ. ಏನು ಹಾಕಬೇಡಿ. ಈ ತಾರೀಕು ಕೊಡ್ತಕ್ಕಂಥವ್ರು ಇವತ್ತಿಂದ ಒಂದು ಕೋಳಿ ಹುಂಜ ಫೋಟೋವನ್ನು ಹಾಕ್ಕೊಳ್ಳಿ ಡಿ ಪಿನಲ್ಲಿ, ಅಥವಾ ಮೇನ್ ಸ್ಕ್ರೀನ್ ಮೇಲೆ ಒಂದು ಕೋಳಿ ಹುಂಜ ಫೋಟೋ ಹಾಕೊಳ್ಳಿ, ಅಥವಾ ನಿಮ್ಮ ಕಾರು ಅಥವಾ ನಿಮ್ಮ ಗಾಡಿ ಎಲ್ಲಿದೆ ಅಲ್ಲೆಲ್ಲ ಒಂದು ಕೋಳಿ ಹುಂಜ ಫೋಟೋ ಹಾಕೊಳ್ಳಿ. ಸಿ ದ ಡಿಫ್ರೆನ್ಸ್. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಬದಲಾವಣೆ ಅಂದರೆ ಹಾಕ್ಬಿಡಿಸಷ್ಟು ಆಗ್ಬಿಡೋದಿಲ್ಲ, ಅದನ್ನು ನೋಡಬೇಕು, ಅದನ್ನು ಗಮನಿಸಬೇಕು, ಅದನ್ನು ಆಸ್ವಾದಿಸಬೇಕು, ಆ ಅಂದ ಆಸ್ವಾದಿಸಬೇಕು. ಆದರೆ ನೋಡೋ ದೃಷ್ಟಿ ಚೇಂಜ್ ಮಾಡ್ಕೋಬೇಕು. ಯಾವಾಗಲೂ ಬಾಯಿಗೆ ಹಾಕೊಳ್ಳೋ ವಿಚಾರ ಅಲ್ಲ, ಅದನ್ನು ನೋಡಬೇಕು. ನಿಮ್ಮ ಮಗು, ಅದು ನಿಮ್ಮ ಮಗನೋ ಮಗಳು ಆ ಒಂದು ಸ್ಥಿತಿ ಇದ್ದಾಗ ಯಾವ ರೀತಿ ಪ್ರೀತಿಯಿಂದ ಕಾಣ್ತಿದ್ರಿ, ಎಷ್ಟು ಪ್ರೀತಿ ಮಾಡ್ತಿದ್ರಿ, ಆ ಪ್ರೀತಿ ಭಾವನೆಯಿಂದ, ಆ ಭಕ್ತಿಯಿಂದ, ಗೌರವದಿಂದ ಅದನ್ನು ಕಾಣ್ತಾ ಬಂದರೆ ಆ ಕೋಳಿ ಹುಂಜ ವೈಬ್ರೇಷನ್ಸ್ ಎಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತಂದರೆ ನೀವು ನೋಡಿಬಿಟ್ಟು ನಮಗೆ ಫೋನ್ ಮಾಡಿ ಹೇಳಬೇಕು. ಯಾರು ಹೇಳ್ಕೊಡೋದಿವೆಲ್ಲ ದೊಡ್ಡ ದೊಡ್ಡ ಸೀಕ್ರೆಟ್ಗಳಿವೆ. ತಲೆಮಾರುಗಳಲ್ಲಿ ಮಾಡ್ತಾಯಿದ್ರು, ಮಾಡ್ತಿದ್ರು. ಇದಕ್ಕೊಂದು ಉದಾಹರಣೆ ಅಂತಂದರೆ ಕೋಳಿ ಜಗಳ ನೋಡಿರ್ಬೋದು ನೀವು.
ಕೋಳಿ ಜಗಳಗಳಲ್ಲಿ ಯಾರು ಗೆಲ್ತಾರೋ ಅವನೇ ದೊಡ್ಡ ಹಿರಿಯ, ಅವನೇ ದೊಡ್ಡ ಫೇಮಸ್ಸು. ಅಲ್ಲಿಗೆ ಒಂದು ಕೋಳಿ ಜಗಳದಲ್ಲಿ ಕೋಳಿ ಫೈಟಿಂಗ್ ಮಾಡ್ತಾರೆ ಗೊತ್ತಾ, ಸ್ಪರ್ಧೆ. ಆ ಸ್ಪರ್ಧೆನಲ್ಲಿ ಯಾವ ಕೋಳಿ ಗೆಲ್ತದೋ ಅವನೇ ದೊಡ್ಡ ರಣಧೀರ ಕಂಠೀರವ ಅವತ್ತಿನ ಕಾಲದಲ್ಲಿ. ಇವತ್ತಿಲ್ಲೆಲ್ಲೋ ಇದೆ, ಇಲ್ಲ ಅಂತಲ್ಲ, ಇವತ್ತು ಜೂಜ್ಗಳು ಉಪಯೋಗ ಮಾಡ್ತಾರೆ. ಆದರೆ ಒಂದು ಕೋಳಿ ಇಟ್ಟರನ್ನು ದೊಡ್ಡ ದೊಡ್ಡ ಹೆಸರು ಮಾಡ್ತಿದ್ದ ಆ ಕಾಲದಲ್ಲಿ. ಕಾರಣ ಏನು ಅಂತಂದರೆ ಅವತ್ತು ನೀರು ಹಾಕ್ಕೊಟ್ಟಿದ್ದ ಪಂಕ್ತಿ ಇದು, ಅದು ಎಷ್ಟು ಜನಕ್ಕೆ ಗೊತ್ತಿಲ್ಲ ಇದು. ಅದರಿಂದ ಈ ತಾರೀಕು ಕೊಡ್ತಕ್ಕಂಥವ್ರು ಇದನ್ನು ಮಾಡ್ಕೊಳ್ತಾ ಬನ್ನಿ, ತುಂಬ ಒಳ್ಳೆಯದಾಗ್ತದೆ. ಇನ್ನು ನೆಕ್ಸ್ಟು ಯಾರ್ಯಾರು 2, 11, 20, 29 ತಾರೀಕಲ್ಲಿ ಯಾರು ಬರ್ತಾ ಇದ್ದೀರಾ, ಯಾವ ಪಕ್ಷಿ ಅಂತ ನಿಮಗೆಲ್ಲ ಕುತೂಹಲ ಇರ್ಬೋದು. ಈ ಪಕ್ಷಿ ಬಂದು ಅದ್ಭುತವಾಗಿರ್ತಕ್ಕಂಥ ಪಕ್ಷಿ, ಎಲ್ಲರಿಗೂ ಇಷ್ಟ ಆಗ್ತಕ್ಕಂಥ ಪಕ್ಷಿ. ಆದರೆ ಅದನ್ನು ಕೂಡ ಭಾಳ ಜನ ಸ್ವಾಹ ಮಾಡಿಬಿಡ್ತಾರೆ. ಏನು ಸಿಗುತ್ತೋ ಅದನ್ನು ಸ್ವಾಹ ಮಾಡೋದ್ರಲ್ಲೇ ಕಾಯ್ತಿರ್ತಾರೆ. ಆದರೆ ಅದಕ್ಕೂ ನಮ್ಮ ಥರ ಒಂದು ಜೀವ ಇದೆ, ಅದಕ್ಕೊಂದು ಹಕ್ಕಿದೆ, ಅದನ್ನು ಕೂಡ ಲಾಲನೆ ಪಾಲನೆ ಮಾಡೋಣ ಅನ್ನೋದಿಲ್ಲ. ಅವು ನಿಮ್ಮ ಬಾಯಿಗೂ ಬಂದು ನಿಮ್ಮ ಪ್ರಾಣನೂ ಕಾಪಾಡ್ತವೆ. ನೋಡಿ ಎಂಥ ಸೃಷ್ಟಿ. ಆದರೆ ನಾವು ಏನೂ ಮಾಡೋದಿಲ್ಲ. ಅದರಿಂದ ಅದನ್ನೆಲ್ಲ ಮನಸ್ಸಿಗೆ ತೆಗೆದಾಕಿ ನೀವು ಸಾಕಬೇಕಾಗಿರ್ತಕ್ಕಂತಹ ಪಕ್ಷಿ ಯಾವುದು ಅಂದರೆ ಬಾತುಕೋಳಿ. ಎಷ್ಟು ಅದ್ಭುತವಾಗಿದೆ ಅಂತಂದರೆ, ಅಯ್ಯೋ ಬಾತುಕೋಳಿಗೆ ನೀರು ಬೇಕು, ಅದು ಬೇಕು, ಇದು ಬೇಕು ಅಂತ ಭಾಳ ಜನ ಇರ್ಬೋದು. ಹೋಗಿ ಟೆರಸ್ ಮೇಲೆ ಒಂದು ದೊಡ್ಡದೊಂದು ಇದು ಮಾಡಿಬಿಟ್ಟು, ಟ್ಯಾಂಕ್ ಮಾಡಿಬಿಟ್ಟು, ಚಿಕ್ಕದೊಂದು ಟ್ಯಾಂಕ್ ಮಾಡಿ, ಒಂದಡಿಗೆ ಒಂದು ಟ್ಯಾಂಕ್ ಮಾಡಿಬಿಟ್ಟು ಹಾಕಿ ಅದ್ರಲ್ಲಿ ನೀರಿನಲ್ಲಿ ಓಡಾಡ್ಕೊಂಡಿರಲಿ. ಅವು ಆಚೆಕಡೆ ಓಡಾಡ್ತವೆ, ನೀರಿನಲ್ಲೂ ಇರ್ತವೆ. ಆದರೆ ಎಂಥ ಅದ್ಭುತ ಅಂತಂದರೆ ಅದು ನಾರ್ತ್ ಈಸ್ಟ್ ಕಾರ್ನಲ್ಲೇ ಮಾಡಬೇಕು, ಟೆರೆಸ್ ಮೇಲೆ ಮಾಡ್ತಾರೆ. ಅಷ್ಟು ಅದ್ಭುತವಾಗಿ ಅವು ನಿಮ್ಮ ಪ್ರಾಣವನ್ನು ಕಾಪಾಡ್ತವೆ. ಅಷ್ಟು ಅದ್ಭುತವಾಗಿರ್ತಕ್ಕಂತಹ ಹೆಸರನ್ನು ತಂದುಕೊಡ್ತವೆ. ಅಷ್ಟೇ ಮಾನಸಿಕ ಸ್ಥಿತಿ ಹೇಳಿದೆ. 2 ಅಂತಂದರೆ ಚಂದ್ರ ಮನಸ್ಸು ಅಂತ ಹೇಳಿದೆ. ಆದರೆ ಮನಸ್ಸನ್ನು ಎಷ್ಟು ಅದ್ಭುತವಾಗಿ, ಉಲ್ಲಾಸವಾಗಿ, ಉತ್ಸಾಹವಾಗಿ, ಅಭಿವೃದ್ಧಿಗೆ ತೊಗೊಂಡೋಗ್ತವೆ ಅಂತಂದರೆ ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ಒಂದು ಕೆಟ್ಟ ಆಲೋಚನೆ ಬರೋದೇ ಇಲ್ಲ. ಅಂತಹ ಬಾತುಕೋಳಿಗಳು ನಿಮ್ಮ ಇಡೀ ಜೀವನವನ್ನು ಬೇರೆ ರೀತಿಯಾದಂಥ ಸಮೃದ್ಧಿಯಾಗೋದಕ್ಕೆ ಜೀವನಕ್ಕೆ ಏರ್ಪಾಡು ಮಾಡುತ್ತೆ ಅಂತಂದರೆ ನೀವು ಅದನ್ನು ಸಾಕು ನೋಡಿ. ಇದನ್ನು ಸಾಕ್ಲಿಕ್ಕೆ ಆಗಲ್ಲ ಅಂತಕ್ಕಂಥವ್ರು, ನಾನು ಕೋಳಿ ಹುಂಜಾಗ ಹೇಗೆ ಹೇಳಿದ್ನೋ ಅದೇ ಥರ ಬಾತುಕೋಳಿ ಫೋಟೋ, ಈ ಬಾತುಕೋಳಿ ಫೋಟೋವನ್ನು ಉತ್ತರ ದಿಕ್ಕಿನಲ್ಲಿ ನೀವು ಅಂಟಿಸ್ಕೋಬೇಕು. ನಿಮ್ಮ ಮನೆಯ ಸೈಜ್ ಏನಿದೆ ಆ ಮನೆಯ ಸೈಜ್ಗೆ ಆ ಒಂದು ಚಿತ್ರಪಟವನ್ನು ಮಾಡಿಸಿ ಆ ಮನೆಯ ಗೋಡೆಗೆ ಸ್ಕೈ ಬ್ಲೂ ಕಲರನ್ನು ಓಡಿಸ್ಬೇಕು. ಸ್ಕೈ ಬ್ಲೂ ಕಲರ್ಸ್, ಲೈಟ್ ಸ್ಕೈ ಬ್ಲೂ ಕಲರ್ಸ್ ನೆನ್ಪಿಟ್ಕೊಳ್ಳಿ. ಡಾರ್ಕ್ ಹೊಡೆದ್ಬಿಟ್ಟು ಮನೆಯೆಲ್ಲ ಗಬ್ಬೆ ಉರಿಸ್ಬೇಡಿ, ಯಾಕಂದರೆ ವಾಸ್ತುದೋಷ ಬಂದ್ಬಿಡ್ತದೆ. ಈ ಉತ್ತರ ದಿಕ್ಕಿನ ಗೋಡೆಗೆ, ಮನೆಯ ಹಾಲಿನ ಉತ್ತರ ದಿಕ್ಕಿನ ಗೋಡೆಗೆ ಆ ಸ್ಕೈ ಬ್ಲೂ ಕಲರ್ನ ಹೊಡೆದು ನೀವೇನು ಮಾಡಬೇಕು, ಆ ಬಾತುಕೋಳಿಗಳ ಫೋಟೋವನ್ನು ಹಾಕಿ ಬೆಳಗ್ಗೆ ಎದ್ದು ಸಂಜೆ ಎದ್ದು ಮನೆಗೆ ಯಾವಾಗ ಇರ್ತಾವಾಗ ನೋಡ್ತಾ ಇರಬೇಕು. ಆ ಮನಸ್ಸಿಗೆ ಅದನ್ನು ಎಷ್ಟು ನೀವು ಆಸ್ವಾದಿಸ್ತೀರೋ ಅಷ್ಟು ಅದ್ಭುತವಾಗಿರ್ತಕ್ಕಂತಹ ಬದಲಾವಣೆಗಳು ಮಾನಸಿಕವಾಗಿ, ದೈಹಿಕವಾಗಿ ನಿಮ್ಮಲ್ಲಿ ಬದಲಾವಣೆ ಆಗ್ತದೆ. ಅದೇ ಪ್ರೀತಿ, ಅದೇ ಅನುರಾಗ, ಅದೇ ಸೌಹಾರ್ದತೆ. ಬಾತುಕೋಳಿ ಹೇಗೆ ಗುಂಪಾಗಿ ಎಲ್ಲ ಕಡೆ ಇರ್ತಾವೋ, ಯಾವುದೂ ಒಂಟಿರಲ್ಲ. ಅವು ಗುಂಪಾಗಿ ಯಾವಾಗ ಇರ್ತಾರೋ ಹಾಗೆ ನೀವು ಕೂಡ ಆ ಮನೆಯ ಸದಸ್ಯರ ಜೊತೆ ಎಲ್ಲ ಗುಂಪಾಗಿ ಅನ್ಯೋನ್ಯತೆಯಿಂದ, ಪ್ರೀತಿಯಿಂದ ನೀವು ಸಂಸಾರ ಮಾಡ್ತೀರಿ. ಯಾಕೆ ಅದು ಆ ಬುದ್ಧಿ ಕಲಿಸ್ಕೊಡುತ್ತೆ ನಮಗೆ. ನಾವು ಕಳ್ಳನ ಜೊತೆ ಸೇರಿದ್ರೆ ಕಳ್ಳನ ಬುದ್ಧಿ, ಒಳ್ಳೆನ ಜೊತೆ ಸೇರಿದ್ರೆ ಒಳ್ಳೆ ಬುದ್ಧಿ. ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಅದೇ ರೀತಿ ನಾವು ಯಾವ ರೀತಿ ಪ್ರಾಣಿಗಳು, ಪಕ್ಷಿ ಜೊತೆ ಒಡನಾಟ ಇಟ್ಕೊಂಡಿದ್ದೀವಿ, ಆ ವೈಬ್ರೇಷನ್ ನಮ್ಮಲ್ಲೂ ಕ್ರಿಯೇಟ್ ಆಗುತ್ತೆ. ಅಥವಾ ನಮ್ಮ ಬುದ್ಧಿಗಳು ನೋಡಿ ಅವು ಕಲ್ತ್ಕೊಳ್ತೇವೆ. ನೋಡ್ಬೋದು ನೀವು, ನಮ್ಮ ಬುದ್ಧಿನೇ ಕಲ್ತಿರ್ತಾವೆ, ನಾವು ಆಡ್ದಂಗೆ ಆಡ್ತಿರ್ತಾವೆ ಅವು. ಅದರಿಂದ ಈ ಬಾತುಕೋಳಿಗಳನ್ನು ಈ ತಾರೀಕು ಕೊಡ್ತಕ್ಕಂಥವ್ರು ಇಟ್ಕೊಳ್ಬೇಕು. ವಾಟ್ಸಪ್ ಫೋಟೋ, ಸ್ಕ್ರೀನ್ ಗಾರ್ಡ್ ಎಲ್ಲ ಕಡೆ ಕೂಡ ನೀವೇನು ಮಾಡಬೇಕು, ಇದನ್ನು ಬಳಸ್ಕೊಳ್ತಕ್ಕಂತಹ ಮಾಡಬೇಕು. ಹಾಗೆ ನೀವು ಎಲ್ಲಿ ಹೆಚ್ಚು ಹೊತ್ತು ಕಾಲ ಕಳಿತೀರಿ, ಯಾವ ರೂಮಲ್ಲಿ ಕಾಲ ಕಳಿತೀರಿ, ಎಲ್ಲೆಲ್ಲಿ ಇರ್ತೀರಿ, ಅಲ್ಲೆಲ್ಲ ಕೂಡ ಅದು ಹಾಕೊಳ್ತಕ್ಕಂಥದ್ದು, ಆಗಾಗ ನೋಡ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ಪ್ರತಿಫಲವನ್ನು ತಂದುಕೊಡ್ತದೆ. ನಿಮ್ಮಲ್ಲಿ ಯಾವುದೇ ರೀತಿ ನಿಮ್ಮನ್ನು ಕೆಳಗೆ ಬಿಡೋದಿಲ್ಲ. ನಿಮ್ಮ ಮನಸ್ಸು ಯಾವಾಗೂ ದೃಢಕಾಯವಾಗಿರ್ತದೆ, ಅದ್ಭುತವಾಗಿರ್ತದೆ, ಭಾಳ ಶಕ್ತಿಯುತವಾಗಿರ್ತದೆ, ಆತ್ಮವಿಶ್ವಾಸ ಉಳ್ಳವರಾಗಿರ್ತೀರಾ. ಇದನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಯಾರ್ಯಾರು 3, 12, 21, 30 ತಾರೀಕಲ್ಲಿ ಯಾರ್ಯಾರು ಬರ್ತಾ ಇದ್ದೀರಾ, ಇವರು ನಿಮ್ಮ ಅಕ್ವೇರಿಯಂಗಳಲ್ಲಿ ಫಿಶ್, ಮೀನನ್ನು ಸಾಕಬೇಕು. ಮೀನನ್ನು ಸಾಕಿದಾಗ ವಾಸ್ತು ಫಿಶ್ ಅಂತ ಇದೆ. ಅದರಲ್ಲಿ ಭಾಳ ಪವರ್ಫುಲ್ಲಾಗಿ ಫೈನಾನ್ಷಿಯಲಿ ಒಳ್ಳೆ ಗೇನ್ ಆಗಬೇಕು, ಲಾಭ ಬರಬೇಕು ಅಂತಂದರೆ ನೀವು ಮಿನಿಮಮ್ಮು ನಿಮ್ಮ ಫಿಶ್ ಟ್ಯಾಂಕಲ್ಲಿ 2 ಅರೋವಿನ ಫಿಶನ್ನು ಸಾಕಬೇಕು. ಅದರೊಳಗೆ ಪರ್ಲ್ ಅರೋವಿನ, ಸಿಲ್ಕ್ ಅರೋವಿನ, ಗೋಲ್ಡನ್ ಅರೋವಿನ ಸಿಗುತ್ತೆ. ಗೋಲ್ಡನ್ ಅರೋವನವನ್ನು ನೀವು ಸಾಕಬೇಕು. ಇದನ್ನು ನೋಟ್ ಮಾಡ್ಕೊಳ್ಳಿ. ಅದಾದಮೇಲೆ ಫ್ಲವರ್ ಆನ ಅಂತ ಸಿಗುತ್ತೆ. ಅದು ಸ್ವಲ್ಪ ಶಕ್ತಿ ಬೇಕು, ಸ್ವಲ್ಪ ಇಂದಿಯಾಜಿಕೆ ಮಾಡ್ತಾ ಇದ್ದೀವಿ, ಸ್ವಲ್ಪ ಕಮರ್ಷಿಯಲ್ ಮೈಂಡ್ ಇಲ್ಲ ನಮಗೆ ಅಂತಕ್ಕಂತಹ ಎಲ್ಲ ಮೂರದಾಗಿರ್ತಕ್ಕಂಥವ್ರು ನೀವು ಶಕ್ತಿದಾಯಕ, ದ್ಯೋತಿಕವಾದಂತಹ, ಸೂಚಕವಾದಂತಹ ಫ್ಲವರ್ ಆನ ಫಿಶನ್ನು ಸಾಕ್ತಕ್ಕಂಥದ್ದು ಭಾಳ ಒಳ್ಳೆಯದು. ಮನೆಯಲ್ಲಿ ಒಂದು ಹ್ಯಾಪಿನೆಸ್, ಸಂತೋಷ ಇರಬೇಕು, ಆಡಂಬರ ಇರಬೇಕು ಅಂತಕ್ಕಂಥ ಎಲ್ಲ ಜನ ಏನು ಮಾಡಬೇಕು, ಗೋಲ್ಡ್ ಫಿಶನ್ನು ಸಾಕಬೇಕು. ಅದೇ ಅಕ್ವೇರಿಯಮಲ್ಲಿ
ಈ ಥರ ಈ ತಾಳ್ಗಿಡ್ತಕ್ಕಂಥವ್ರು ಪ್ರಧಾನವಾಗಿ ಮೀನನ್ನು ಸಾಕ್ತಕ್ಕಂಥದ್ದು ಭಾಳ ಒಳ್ಳೆಯದು. ಇನ್ನು 4, 13, 22, 31. 4 ಅಂದರೆ ರಾಹು ಗ್ರಹ. ಹಾವು ಸಾಕಬೇಕಂತ ಭಾಳ ಜನ ಕೇಳ್ಬೋದು. ಖಂಡಿತವಾಗಿ ಹಾವು ಸಾಕಕ್ಕೆ ಹೋಗಬೇಡಿ, ಆಯಿತಾ. ಹಾವನ್ನು ಬಿಡಿಸಿ ಅದನ್ನು ಕಳಿಸಿ. ಎಲ್ಲೇ ಹಾವು ಸಿಕ್ಕಿದ್ರು ಏನೇ ಒಂದು ಸಂದರ್ಭದಲ್ಲೂ ಕೂಡ ಅದನ್ನು ರಕ್ಷಣೆ ಮಾಡಿ ಅದನ್ನು ಎಲ್ಲಿ ಸುರಕ್ಷಿತವಾಗಿ ಬಿಡಬೇಕು ಅಲ್ಲಿ ಬಿಡೋದ್ರಿಂದ ಅದ್ಭುತವಾಗಿರ್ತಕ್ಕಂತಹ ಯೋಗ ಫಲಗಳು ನಿಮ್ದಾಗ್ತದೆ. ದಿಢೀರ್ನೆ ಲಾಟ್ರಿ ನೋಡಿ, ರಾಹು ಒಲ್ದುಬಿಟ್ರೆ ದಿಢೀರ್ನೆ ನಿಧಿ ಅಂತೆ. ಯಾಕಂದ್ರೆ ನಮ್ಮ ನಿಧಿ ಕಾಯನೇ ರಾಹು. ಅದಕ್ಕೆ ನಾಗದೋಷ ಇರೋರಿಗೆ ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ. ಆದರೆ ಈ ನಾಗನನ್ನು ರಕ್ಷಣೆ ಯಾರು ಮಾಡ್ತಾರೆ ನೋಡಿ, ಅವರು ಅದ್ಭುತವಾಗಿರ್ತ ಯೋಜನೆಗಳನ್ನು ಹಾಕೊಳ್ತಾರೆ, ಜೀವನದಲ್ಲಿ ಅದ್ಭುತವಾಗಿರ್ತಕ್ಕಂಥ ಲಾಭವನ್ನು ಪಡಿತಾರೆ. ನಿಧಿ ನಿಕ್ಷೇಪಗಳು ನಿಮ್ದಾಗ್ತದೆ. ಒಂದು ಅದಾದಮೇಲೆ ಎಲ್ಲಾದರೂ ಬುಟ್ಟಿನಲ್ಲಿ ಆವಾಡಿಗರು ಸಿಗ್ತಾರೆ, ಅದು ಪುಂಗಿ ಊದ್ಕೊಂಡು ಹಾವನ್ನು ಇಟ್ಕೊಂಡು ಅವ್ರು ಬಿಸ್ನೆಸ್ ವ್ಯಾಪಾರ ಮಾಡ್ತಿರ್ತಾರೆ. ನೀವೇನು ಮಾಡಬೇಕು ಗೊತ್ತಾ, ಆ ಬುಟ್ಟಿರ್ತಕ್ಕಂಥ ಹಾವನ್ನು ಪರ್ಚೇಸ್ ಮಾಡಬೇಕು. ಅದು 500 ಆಗಲಿ, 1000 ಆಗಲಿ, 2000 ಆಗಲಿ, ಇಮಿಡಿಯೇಟ್ ಅದನ್ನು ಪರ್ಚೇಸ್ ಮಾಡಿ ತಗೊಂಡೋಗಿ ಸುರಕ್ಷಿತವಾಗಿ ಕಾಡಿಗೆ ಬಿಟ್ಟು ಬನ್ನಿ. ನೋಡಿ, ಯಾಕಂದರೆ ಅವನು ಹಾವಾಡೋನು ಏನು ಮಾಡ್ತಾನೆ, ಆ ಹಾವನ್ನು ಹಿಡ್ಕೊಂಡು ಅದನ್ನು ಹಿಂಸಿಸಿ ಊಟ ಕೊಡದೆ ಬಟ್ಟೆ ಕೊಡದೆ ಅದನ್ನು ಹಿಂಸಿಸಿ ಊರೆಲ್ರಿಗೂ ತೋರಿಸ್ಕೊಂಡು ನಾಗದೋಷ ಹಚ್ತಾ ಇರ್ತಾನೆ. ಅದು ನರಳ್ತಾ ಇರ್ತದೆ ಬಂದಿ ಆಗಿ. ಅಂಥ ಹಾವನ್ನು ಅವನ ಬಂಧನದಿಂದ ಬಿಡುಗಡೆ ಮಾಡಿ ನೀವು ಕಳಿಸಿದ್ರೆ ನಿಮ್ಮ ಸಮಸ್ತ ಕುಟುಂಬದ ವಂಶದ ನಾಗದೋಷವನ್ನು ಬಿಡುಗಡೆ ಮಾಡ್ತಾನೆ ಆ ನಾಗ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಅಂತಂದರೆ ಕೇಳಿಸ್ಕೊಡ್ತಕ್ಕಂತಹ ನೀವೇ ಧನ್ಯರು. ಇದನ್ನು ಎಲ್ಲರೂ ಮಾಡ್ಬೋದು, ಬರೀ ನಾಗದಾಗ ಹುಟ್ಟೋದಂತಲ್ಲ. ಪ್ರಪಂಚದಲ್ಲಿ ಎಲ್ರಿಗೂ ನಾಗದೋಷ ಕಾಳಸಪ್ದೋಷ ಇದ್ದೇ ಇರ್ತದೆ. ಅದು ಇಲ್ಲದವ್ರು ಯಾರೂ ಇಲ್ಲ ಪ್ರಪಂಚದಲ್ಲಿ. ಆದರೆ ಇವರೆಲ್ಲರೂ ಈ ಥರ ಒಂದು ಪರಿಹಾರ ಕ್ರಮವನ್ನು ಮಾಡ್ಕೊಂಬನ್ನಿ. ಯಾವುದೇ ಹಳ್ಳಿ, ಯಾವುದೇ ಬೆಟ್ಟ, ಯಾವುದೇ ಗುಡ್ಡದಲ್ಲಿ ಎಲ್ಲೇ ಆಗಿರಲಿ, ಆವಾಡಿಗ ಬಂದ ಅಂದರೆ ಹಾವು ಕುಣಿಯೋದು ನೋಡೋಕೆ ಹೋಗಬೇಡಿ, ಅದನ್ನು ಪರ್ಚೇಸ್ ಮಾಡಿ ತಗೊಂಡೋಗಿ ಸುರಕ್ಷಿತ ಬಿಟ್ಟು ಬನ್ನಿ. ನೋಡಿ ಎಂಥ ಅದ್ಭುತಗಳು ನಿಮ್ಮ ಜೀವನ ನಡೀತೆ ಅಂತಂದರೆ ಅದನ್ನು ನೋಡ್ಕೊಳ್ಳಿ. ಒಂದು ಇನ್ನು 5, 14, 23 ಯಾರು ಈ ತಾರೀಕಲ್ಲಿ ಬರ್ತಾ ಇದ್ದೀರಾ, ಇವರು ಪಾರಿವಾಳ ಸಾಕಬೇಕು. ನೋಡಿ, ನೆನ್ನೆ ಕಾರ್ಯಕ್ರಮ ಹೇಳಿದೆ, ಪಾರಿವಾಳವನ್ನು ಮನೆಯೊಳಗೆ ಸಾಕಬಾರ್ದು, ಅದು ಸ್ವಲ್ಪ ನೆಗೆಟಿವ್ ಎನರ್ಜಿ ತೊಗೊಂಬರ್ತಕ್ಕಂಥದ್ದು ಪಕ್ಷಿ ಅಂತ. ಆದರೆ ಮನೆಯ ಟೆರೆಸ್ ಮೇಲೆ ಬುಧ ದೇಶ ನಡಿಬೇಕಂದಾಗ ಬುಧನ ಸಾನಿರ್ತಕ್ಕಂಥವ್ರು ಪಾರಿವಾಳ ಪಕ್ಷಿಯನ್ನು ಸಾಕೋದ್ರಿಂದ ಅದ್ಭುತವಾದಂಥ ವ್ಯಾಪಾರ ಅಭಿವೃದ್ಧಿ, ನಿಮ್ಮ ವ್ಯವಹಾರದ ಅಭಿವೃದ್ಧಿ, ನಿಮ್ಮ ಹಣಕಾಸಿನ ಅಭಿವೃದ್ಧಿ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಅಷ್ಟು ಚೆನ್ನಾಗಾಗುತ್ತೆ. ಇನ್ ಕೇಸ್ ಸಾಕೋಕ್ಕಾಗಲ್ಲ, ಹಿಂಡಾಗಿ ಬರ್ತವೆ ಅಂತಂದರೆ ಎಲ್ಲಾದರೂ ಪಾರಿವಾಳಗಳು ಇವತ್ತೆಲ್ಲ ರಸ್ತೆಗಳಲ್ಲಿ ಅಲ್ಲಿ ಇಲ್ಲಿ ಸಾಕೋದು ನೋಡ್ತೀವಿ. ಒಂದಷ್ಟು ಕಾಳು ತೊಗೊಂಡೋಗಿ ಹಾಕಿ ದಿನನಿತ್ಯ. ಅದು ಯಾವಾಗ ಎಸ್ಪೆಷಲಿಗೆ ಬುಧವಾರ ತೊಗೊಂಡೋಗಿ ಹಾಕ್ತಕ್ಕಂಥದ್ದು ತುಂಬ ಅದ್ಭುತವಾದ ಪ್ರತಿಫಲನ ಕೊಡ್ತದೆ. ಅಥವಾ ದಿನನಿತ್ಯ ಆಗ್ತಕ್ಕಂಥ ಕೂಡ ಅದ್ಭುತವಾದ ವ್ಯವಹಾರ ಅಭಿವೃದ್ಧಿಯನ್ನು ಕೊಡ್ತದೆ. ಇದನ್ನು ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು 6, 15, 24 ಈ ತಾರೀಕಲ್ಲಿ ಯಾರ್ಯಾರು ಬರ್ತಾಗಿರ್ತೀರಾ ಅವರು ಭಾಳ ವಿಶೇಷವಾಗಿ ಬಿಳಿ ನಾಯಿಯನ್ನು ಸಾಕಬೇಕು. ಯಾವ ನಾಯಿಯನ್ನು? ಬಿಳಿ ನಾಯಿಯನ್ನು ಸಾಕಬೇಕು. ಬಿಳಿ ನಾಯಿ ಅಂತಕ್ಕಂಥದ್ದು ಶುಕ್ರನ ಸಂಕೇತ. ಈ ಪಾಮೂರಿನಲ್ಲಿ ನೋಡಿದಿಲ್ಲ ನಾವು, ಭಾಳ ಮುದ್ದಾಗಿರ್ತದೆ. ಆ ಥರ ಆ ಬಿಳಿ ನಾಯಿಯನ್ನು ಸಾಕೋದ್ರ ಮುಖಾಂತರ ಆ ಮನೆಯಲ್ಲಿ ಆ ಎಲ್ಲ ಸಂಗಡಿಗಳೊಂದಿಗೆ ಆ ಪ್ರೀತಿ ಪ್ರೇಮ ಅಭಿವೃದ್ಧಿ ಆಗ್ತದೆ. ಯಾವುದೇ ರೀತಿಯಾಗಿರ್ತಕ್ಕಂಥ ದಾಂಪತ್ಯದಲ್ಲಿ ತೊಂದರೆಗಳಿತ್ತು ಅಂದಾಗ ಆ ತೊಂದರೆಗಳೆಲ್ಲ ಅದನ್ನು ನಿವಾರಣೆ ಆಗ್ತದೆ. ಎಂಥ ಅದ್ಭುತವಾದ ವೈಬ್ರೇಷನ್ ಅಂತಂದರೆ ಭಾಳಷ್ಟು ಮನೆಗಳು ಜಗಳ ಕದ್ದು ನಡೀತಿದ್ದಾಗ ಜಸ್ಟ್ ಅದನ್ನು ಮನೇಲಿ ಬಿಟ್ಟರೆ ಸಾಕು, ಒಂದು 3-4 ದಿನದಲ್ಲೇ ಎಲ್ಲರೂ ಒಂದು ರೀತಿಯಾದಂಥ ಒಂದು ಅನ್ಯೂನ್ಯತೆಗೆ ಬರ್ತಾರೆ. ಅಂಥ ಒಂದು ವೈಬ್ರೇಷನ್ಸು ಆ ಬಿಳಿ ನಾಯಿಗಿದೆ. ಬಿಳಿ ನಾಯಿ ಬಿಟ್ಟು ಬೇರೆ ನಾಯಿ ಸಾಕಬಾರ್ದು ಹೇಳಿದ್ದೀನಿ, ಅದನ್ನು ಮಾಡ್ಕೊಳ್ಳಿ. ಇನ್ನು 6 ಆಯಿತು. ನೆಕ್ಸ್ಟ್ 7. ಯಾರ್ಯಾರು 7, 16, 25 ತಾರೀಕಲ್ಲಿ ಯಾರ್ಯಾರು ಬರ್ತಾಗಿದ್ದೀರಾ ಅವರು ಈ ಕೆಂಚು ನಾಯಿ ಅಂದರೆ ಬ್ರೌನ್ ಕಲರ್ ಡಾಗನ್ನು ಸಾಕಬೇಕು. ನೋಡಿ ಎಷ್ಟು ಅದ್ಭುತವಾದಂತಹ ಒಂದು ವಿಚಾರ ಅಂತಂದರೆ ಈ ಬ್ರೌನ್ ಕಲರ್ ನಾಯಿ, ಈ ನಾಯಿಯನ್ನು ಸಾಕಬೇಕು. ಕೆಂಚು ನಾಯಿಗಳು ಅಂತ ಕರಿತೀವಿ ನಾವು. ಎಸ್ಪೆಷಲಿ ನಾವು ಬೀದಿ ನಾಯಿಗಳು ಅದನ್ನು ಕಾಣ್ತೀವಿ, ಅದು ಹೆಚ್ಚು ಕಲರ್ ಇರ್ತದೆ. ಈ ಕೆಂಚು ನಾಯಿಗಳು ಇರ್ತದೆ, ಬೀದಿ ನಾಯಿಗಳು. ಇನ್ ಕೇಸ್ ಈ ನಾಯಿ ಸಾಕೋಕ್ಕಾಗಲ್ಲ, ಮನೆಯಲ್ಲೆಲ್ಲ ಸ್ವಲ್ಪ ಅದು ಇದು ತೊಂದರೆಗಳಂತಂದರೆ ಬೀದಿ ನಾಯಿಗಳನ್ನು ಸಾಕ್ತಾ ಬನ್ನಿ. ಎಂಥ ಅದ್ಭುತವಾದಂತಹ ಒಂದು ಪುಣ್ಯ ಫಲ ನಿಮ್ಗೆ ಸಿಗುತ್ತೆ ಅಂದರೆ ಜೀವನದಲ್ಲಿ ನಿಮಗೆ ಶತ್ರುಗಳೇ ಇರಲ್ಲ. ನೋಡಿ, ಯಾರು ನಾಯಿಗಳಿಗೆ ಫುಡ್ ಹಾಕ್ತೀರಾ ಅವರಿಗೆ ಜೀವನದಲ್ಲಿ ಶತ್ರುಗಳು ಇರೋದಿಲ್ಲ. ನಿಮಗೆ ಕೇತು ದೋಷವೇ ಇರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಅದರಲ್ಲೂ ಕೆಂಚು ನಾಯಿಗಳಿಗೆ ಫುಡ್ ಹಾಕಿದ್ರೆ ನಿಮಗೆ ಕೇತು ದೋಷವೇ ಇರೋಲ್ಲ. ಕೇತು ಅಂದರೆ ಕತ್ರಿ ಅಂತ ಕಟ್ ಮಾಡಿಬಿಡ್ತಾನೆ. ಎಲ್ಲ ಗ್ರಹಗಳು ತಡೆದು ಹೊಡಿತವೆ. ಆದರೆ ಕೇತು ಏನು ಮಾಡ್ತಾನೆ, ಇಮ್ಮಿಡಿಯೇಟು ಶೂಟ್ ಮಾಡಿಬಿಡ್ತಾನೆ. ಕಂಡಲ್ಲಿ ಗುಂಡು ಅಂತಾರಲ್ವ, ಶೂಟ್ ಅಟ್ ಸೈಟ್ ಅಂತಾರೆ. ಹಂಗೆ ಇಲ್ಲಿ ಈ ಕೇತುವಿನ ಪ್ರಭಾವವನ್ನು ಕಮ್ಮಿ ಮಾಡ್ಕೋಬೇಕಂದ್ರೆ, ಕೇತುವಿನ ಎಲ್ಲ ದುಷ್ಕೃತ್ಯಗಳನ್ನ ನಾಶ ಮಾಡ್ಕೋಬೇಕು ಅಂತಂದರೆ, ಪರಿಹಾರ ಮಾಡ್ಕೋಬೇಕಂದ್ರೆ ನೀವು ಕೆಂಚು ನಾಯಿಗಳನ್ನು ಮನೇಲಿ ಸಾಕಿ ಅಥವಾ ಅದು ಪ್ರತೀಕವಾಗಿ ಬೀದಿ ನಾಯಿಗಳು ಸಾಕಿ, ಖಂಡಿತವಾಗಿ ಒಳ್ಳೆಯದಾಗ್ತದೆ. ನೆಕ್ಸ್ಟು 8, 17, 26 ಯಾರು ಈ ತಾರೀಕಲ್ಲಿ ಬರ್ತಾಗಿರ್ತೀರ ಇವರು ಎಲ್ಲರೂ ಕೂಡ ಭಾಳ ವಿಶೇಷವಾಗಿ ಕಪ್ಪು ನಾಯಿಯನ್ನು ಸಾಕಬೇಕು. ನೋಡಿ,
ಒಂದು ಶ್ವಾನದಲ್ಲೇ ಎಷ್ಟೊಂದು ಬಣ್ಣಗಳನ್ನು ಕೊಟ್ಟು ಆ ಬಣ್ಣಗಳ ಪ್ರತೀಕವಾಗಿ ಆಯಾ ಗ್ರಹಗತಿಗಳನ್ನ ಉಲ್ಲೇಖ ಮಾಡಿ ಭಗವಂತ ನಮಗೆ ಇದನ್ನು ಸಾಕೋದ್ರ ಮುಖಾಂತರ, ಇದನ್ನು ನೋಡ್ಕೊಳ್ಳೋ ಮುಖಾಂತರ, ಪೋಷಣೆ ಮಾಡೋ ಮುಖಾಂತರ ನಿಮ್ಮ ಕರ್ಮಗಳನ್ನ ಕಳೆಯುತ್ತೆ ಅನ್ನೋದ್ರ ಬಗ್ಗೆ ಎಷ್ಟು ಅದ್ಭುತವಾಗಿ ಉಲ್ಲೇಖ ಮಾಡಿದ್ದಾನೆ ಅಂತಂದರೆ, ಯಾರ್ಯಾರು ಈ ತಾರೀಕಲ್ಲಿ ಬರ್ತಾ ಇದ್ದೀರಾ ನೀವು ಕಪ್ಪು ನಾಯಿಯನ್ನೇ ಸಾಕಬೇಕು. ಒಂದು ಚೂರು ಎಲ್ಲೂ ಒಂದು ಚೂರು ಬಣ್ಣ ಇರಬಾರ್ದು. ಒಂದು ಸ್ವಲ್ಪ ಪ್ಯಾಚ್ ಇದೆ ವೈಟು, ಒಂದು ಸ್ವಲ್ಪ ಪ್ಯಾಚ್ ಬೇರೆ ಕಲರ್ ಇದೆ ಅಂದರೆ ಅಲ್ಲಿ ಆಗಲ್ಲ. ಪ್ಯೂರು ಕಪ್ಪಾಗಿರಬೇಕು. ಹುಡುಕಿ ಸಿಗುತ್ತೆ. ನಿಮ್ಮ ಕರ್ಮ ಕಳ್ಕೋಬೇಕಂದ್ರೆ ಹುಡುಕ್ಬೇಕು, ಸಾಕಬೇಕು, ಪರಿಹಾರ ಮಾಡ್ಕೋಬೇಕು. ಇದನ್ನು ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು ಯಾರ್ಯಾರು 9, 18, 27 ಈ ತಾರೀಕಲ್ಲಿ ಯಾರ್ಯಾರು ಬರ್ತಾಗಿದ್ದೀರಾ ನೀವೆಲ್ಲ ಏನು ಮಾಡಬೇಕು ಅಂದರೆ ಕೋತಿಗಳನ್ನ ಸಾಕಬೇಕು. ಅಯ್ಯೋಯ್ಯೋ ಕೋತಿ ಸಾಕೋಕ್ಕಾಗತ್ತಾ ಅಂತಂದರೆ ಕೋತಿ ಸಾಕೋಕ್ಕಾಗಲ್ಲ. ಭಾಳ ಜನ ಸಾಕ್ತಾರೆ. ಇವತ್ತು ಸಾಕಿದರೆ ತುಂಬ ಜನ ನೋಡ್ತೀವಿ ನಾವು. ಗ್ರಾಮೀಣ ಪ್ರದೇಶಗಳಲ್ಲಿ ಅಲ್ಲಿ ಇಲ್ಲಿ ಮನೆಗಳಲ್ಲಿ ಸಿಟಿಗಳಲ್ಲೂ ಸಾಕಿದರೆ ಇಲ್ಲ ಅಂತಲ್ಲ. ಆದರೆ ಕೋತಿಗಳಿಗೆ ಫುಡ್ಡನ್ನು ಹಾಕೋ ಮುಖಾಂತರ ಯಾವುದಾದ್ರು ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ನೀವು ಪ್ರಯಾಣ ಮಾಡಬೇಕಂದಾಗ ಒಂದಷ್ಟು ಬಾಳೆ ಗೊಂಚಲು, ಒಂದಷ್ಟು ಕಳ್ಳೆಕಾಯಿ, ಒಂದಷ್ಟು ಕಲ್ಲಂಗಡಿ, ಅದು ಇದು ಅದಕ್ಕೆ ಏನು ಇಷ್ಟವಾಗಿದೆ ಆ ಪದಾರ್ಥಗಳನ್ನ ತೊಗೊಂಡೋಗಿ ನೀವು ಆಗಾಗ ಅಲ್ಲಿ ಕೊಟ್ಟು ಬರೋದ್ರಿಂದ ನೀವು ಆಂಜನೇಯನ ಕೃಪಾ ಕಟಾಕ್ಷಕ್ಕೆ ಒಳಗಾಗ್ತೀರ. ಆಂಜನೇಯ ಕೃಪಾ ಒಳಗಾಗ್ತೀರ. ಇನ್ನೊಂದು ಅದ್ಭುತ ಗೊತ್ತಾ ನಿಮಗೆ ಭಾಳ ಜನ ಶತ್ರುಗಳು ಮಾಟ ಮಾಡ್ತಾರೆ, ಮಂತ್ರ ಮಾಡ್ತಾರೆ, ಎಗೇನ್ ಆ್ಯಂಡ್ ಎಗೇನು ಅಂದರೆ ಬಿಟ್ಟು ಬಿಡದೆ ಮಾಟ ಮಾಡಿ ನಮ್ಮನ್ನು ಕೊಲ್ತಾರೆ, ಹಿಂಸೆ ಮಾಡ್ತಾರೆ ಅಂತಂದರೆ ಯಾರು ಕೋತಿಗಳಿಗೆ ಫುಡ್ಡನ್ನು ಹಾಕ್ತೀರಿ ನಿಮಗೆ ಮಾಟ ಮಂತ್ರ ತಟ್ಟೋದಿಲ್ಲ. ಇದು ಶತಸಿದ್ಧ ಸತ್ಯ. ಇದು ಜ್ಞಾಪಕ ಇಟ್ಕೊಳ್ಳಿ. ನೋಡಿ ಎಂತಹ ಅದ್ಭುತಗಳನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ ಅಂತಂದರೆ, ಅಂತಹ ಅದ್ಭುತಗಳು ನಮಗೆ ಕೊಟ್ಟಿದ್ದಾನೆ ನಮಗೆ ಗೊತ್ತಿಲ್ಲ ಪಾಪ. ನಾವು ಅನುಸರಣೆ ಮಾಡ್ತೀವಿ. ಅದಕ್ಕೆ ಪ್ರಕೃತಿ ಜೊತೆಗೆ ಅವು ನಮ್ಮ ಥರ ಬದುಕು ನಡೆಸ್ತದೇವೆ, ಅವಕ್ಕೂ ನಾವು ಪೋಷಣೆಯನ್ನು ಮಾಡಬೇಕು. ಭಗವಂತ ನಮ್ಗೆ ಎಲ್ಲ ಅವಕಾಶವನ್ನು ಕೊಟ್ಟಿದ್ದಾನೆ. ಆದರೆ ನಾವು ಮಾತ್ರ ತಿಂದುಂಡು ಮಲಗೋದಲ್ಲ, ಸುಖ ಪಡೋದಲ್ಲ. ಪಾಪ ಎಷ್ಟೋ ಪ್ರಾಣಿ ಪಕ್ಷಿಗಳು ಇವತ್ತು ಕುಡಿಯೋಕ್ಕೆ ನೀರಿಲ್ಲದೆ ಅಲ್ಲಿರ್ತವೆ. ಎಷ್ಟೋ ಕಾಡುಗಳಲ್ಲಿ ಇವತ್ತು ಹಣ್ಣು ಮರ ಗಿಡಗಳು ಇಲ್ಲದೆ ಒಣಗೋಗಿ ಅವಕ್ಕೆ ಆಹಾರ ಇಲ್ಲದೆ ಅಲಿತಾ ಇದ್ದಾವೆ. ಅಂಥ ಪ್ರಾಣಿ ಪಕ್ಷಿಗಳಿಗೆಲ್ಲ ಯಾವಾಗೂ ಸಂಧಾನ ಮಾಡಿಸಾರ ಆಗಾಗ ಒಂಥರ ಟ್ರಿಪ್ ಥರ ಹೋಗಿ, ಎಷ್ಟು ಅದ್ಭುತವಾಗಿರುತ್ತೆ ಗೊತ್ತಾ. ಟ್ರಿಪ್ ಥರ ಹೋಗಿ ಒಂದಷ್ಟು ದವಸ ಧಾನ್ಯಗಳು, ಹಣ್ಣು ಕಾಯಿಗಳು ತೊಗೊಂಡೋಗಿ ಕೊಟ್ಟು ಅವುಗಳು ತಿನ್ನೋದು ನೋಡಿ ಸಂತೃಪ್ತಿಪಡಿಸಿ ಬನ್ನಿ. ಎಂಥ ಅದ್ಭುತವಾಗಿರ್ತಕ್ಕಂಥ ಪುಣ್ಯಫಲ ನಿಮ್ದಾಗುತ್ತೆ ಅಂದರೆ ಜೀವನದಲ್ಲಿ ನಿಮ್ಗೆ ಯಾವ ಗ್ರಹ ಕಾಟಗಳು ಬರಲ್ಲ, ಯಾವ ಗ್ರಹ ದೋಷಗಳು ಬರಲ್ಲ, ಯಾವ ಗಂಡಾಂತರ ಬರಲ್ಲ, ಜಾತಿಲಿ ಇರ್ತಕ್ಕಂಥ ಯಾವ ದೋಷಗಳು ನಿಮಗೆ ಕಾಡೋದಿಲ್ಲ. ಅದಕ್ಕೆ ಭಗವಂತ ಹೇಳ್ತಾನೆ, ಇಡೀ ಜಗತ್ತಲ್ಲಿ ಸರ್ವಶ್ರೇಷ್ಠವಾದಂತಹ ಒಂದು ದಾನ ಅಂದರೆ ಅದು ದಾನ ಧರ್ಮ ಅಂತೇಳಿ. ಯಾರು ದಾನ ಧರ್ಮಗಳನ್ನ ಮಾಡ್ತೀರಾ, ನೀವು 100 ರೂಪಾಯಿ ದಾನ ಮಾಡಿದರೆ 1000 ರೂಪಾಯಿ ನಿಮ್ಗೆ ವಾಪಸ್ ಬರ್ತದೆ. ಇದು ಸ್ವತಃಸಿದ್ಧವಾದಂಥ ಮಾತು. ಯಾರು 100 ರೂಪಾಯಿ ದಾನ ಮಾಡ್ತೀರಿ ಅವರಿಗೆ 1000 ರೂಪಾಯಿ ವಾಪಸ್ ಬರ್ತದೆ. ಅದು ಯಾರಿಗೆ? ನಿರ್ಗತಿಗರಿಗೆ, ಬಡವರಿಗೆ, ಬಗ್ಗರಿಗೆ, ಯಾರಿಗೆ ದಾನ ಧರ್ಮಗಳನ್ನ ಮಾಡ್ತೀರಿ ಆ ದುಡ್ಡು ನಿಮಗೆ ವಾಪಸ್ ಬರ್ತದೆ. ಅದರಿಂದ ದಾನ ಧರ್ಮಗಳನ್ನು ಪ್ರಾಣಿ ಪಕ್ಷಿ ಮಾಡ್ಕೊಳ್ತಾ ಬನ್ನಿ, ಒಳ್ಳೆಯದಾಗ್ತದೆ.